ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಶೇರ ಕಮೆಂಟ ಲೈಕ್ ಮಾಡೋರಿಗೆ ಅನೇಕ ಪ್ರಣಾಮಗಳು. ಇವತ್ತು ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರು ಬದ್ಧ ವೈರಿಗಳು. ಭಾಳಷ್ಟು ಜನ ತಮ್ಮ ವೈಯಕ್ತಿಕೋ ಯಾವುದೋ ಕಾರಣಕ್ಕೆ ಬಡದಾಡಿ ಪಕ್ಷ ಒಡೆದ ಇಬ್ಬಾಗ ಮಾಡಿದಂಥವ್ರು ಇಬ್ಬರು ಶಾಣ್ಯರ, ಭಾಳ ಶಾಣ್ಯರಿದ್ದಲ್ಲಿ ಕೂಡಿ ರಾಜಕಾರಣ ನಡೆಯೋದಿಲ್ಲ. ಅಂಥ ಇಬ್ಬರು ಮಹಾನ್ ನಾಯಕರನ್ನ ಕೂಡಿಸಿದ್ದು ಹಿರಣ್ಯಕೇಶಿ ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ಅಂತ ದೇಶದ ಇತಿಹಾಸದಾಗ ಬರೆದದ್ದೈತಿ. ಜನತಾ ಪರಿವಾರ ಆಗಲಿ, ಜನತಾದಳ ಆಗಲಿ, ಅನೇಕ ದೇವೇಗೌಡರನ್ನ ಹಿಡ್ಕೊಂಡು ಎನ್ ಟಿ ರಾಮರಾವ್ರನ್ನ ಹಿಡ್ಕೊಂಡು ಅನೇಕ ಜನತಾ ಪರಿವಾರದ ನಾಯಕರ ಹಿರಣ್ಯಕೇಶಿ ಸ್ಥಳದಾಗ ಕಾಲಿಟ್ಟಿದ್ದಾರೆ. ಆ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಅಪ್ಪನಗೌಡರ ಬಸಗೌಡರ ಮಾರ್ಗದರ್ಶನದಾಗ ಅನೇಕ ರಾಜಕೀಯ ಕ್ರಾಂತಿಯನ್ನು ಮಾಡಿದಂಥ ಒಂದು ನೆಲ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿ. ಒಟ್ಟಾರೆ ಈ ಸ್ವಲ್ಪ ದಿವಸದಿಂದ ಈ ನೆಲದಲ್ಲಿ ಏನೋ ನಡೆಯತೈತೆ ಅಂತ ಅವ್ರ ಅಭಿಮಾನಿಗಳು ಹೇಳ್ತಿದ್ರು. ಹೀರಾ ಶುಗರ್ ಫ್ಯಾಕ್ಟ್ರಿ, ಯಾಕಂದ್ರೆ ಹುಕ್ಕೇರಿ ತಾಲೂಕಿನಾಗಿರುವಂಥ ಈ ಫ್ಯಾಕ್ಟ್ರಿ ನಾಣಿ ಅನ್ನುವ ಘಟಾನುಘಟಿಗಳನ್ನ ಕೆಡವಿದ ಉದಾಹರಣೆನೂ ಐತೆ. ಉಮೇಶ್ ಕತ್ತಿಯವ್ರನ್ನ 2004 ಶಶಿಕಾಂತ್ ನಾಯ್ಕ್ ಅನ್ನುವ ರೈತ ಹೋರಾಟಗಾರರು ಕೆಡವಿದ್ದನು ಇಲ್ಲಿಯ ವಿಶೇಷತೆ, ಈ ಮಣ್ಣಿನ ವಿಶೇಷತೆ. ಅದೇ ರೀತಿ ಎ ಬಿ ಪಾಟೀಲ್ರನ್ನು ಕೂಡ ಕೆಡವಿದಂಥ ವಿಶೇಷತೆ ಈ ಮಣ್ಣಿಗೆ ಐತೆ. ಇಬ್ಬರನ್ನೂ ರಾಜಕೀಯವಾಗಿ ಬೆಳೆಸಿದ್ದನ ಈ ಹುಕ್ಕೇರಿ ಕ್ಷೇತ್ರದ ನೆಲ. ಎ ಬಿ ಪಾಟೀಲ್ರಾಗಲಿ ಇವತ್ತು ಮಂತ್ರಿ ಆದರು, ಉಮೇಶ್ ಕತ್ತಿಯವ್ರು ಮಂತ್ರಿ ಆದರು. ಆದರೆ ಇಬ್ಬರ ಒಂದು ವೈಯಕ್ತಿಕ ದ್ವೇಷ, ಪಕ್ಷದ ಅದಲ್ಲೋ, ಯಾಕಂದ್ರೆ ಒಂದೇ ಪಕ್ಷದಾಗ ಇದ್ದವ್ರು ಇವರು, ಎರಡು ಕುಟುಂಬದವ್ರು. ಇವತ್ತು ಆ ಒಂದು ಇಬ್ಬರ ಒಂದು ಜಗಳ ಭಾಳ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಆದ್ರೆ ಇವತ್ತು ಅವರ ಅಭಿಮಾನಿಗಳ ಒಂದು ಬದಲಾವಣೆ ಆಗೈತಿ. ಇವತ್ತು ಈ ಎ ಬಿ ಪಾಟೀಲ್ರು ಮತ್ತು ರಮೇಶ್ ಕತ್ತಿ ಅವರು, ನಿಖಿಲ್ ಕತ್ತಿ ಅವರು ಕೂಡಿ ಹುಕ್ಕೇರಿ ತಾಲೂಕ ರಾಜಕಾರಣ ಮಾಡವ್ರ. ಈ ಮಣ್ಣಿನ ಒಂದು ಗುಣ ಉಳಿಸವ್ರ. ಈ ಮಣ್ಣ ಭಾಳ ಸ್ವಾತಂತ್ರ್ಯ ಹೋರಾಟಗಾರನ ಒಂದು ಹುಟ್ಟು ಹಾಕಿದಂಥ ಮಣ್ಣ. ಇಲ್ಲಿಯ ಬೆಳಗಾವಿ ಜಿಲ್ಲಾ ರಾಜಕಾರಣ ಏನು ನಡೆಯತೈತಲ್ಲ ಅದಕ್ಕೆ ಈ ಮಣ್ಣ ಅದಕ್ಕೆ ಉತ್ತರ ಕೊಡಬಹುದು ಅನ್ನೋದು ಅನೇಕ ಜನರ ತಲೆಯಾಗ ಬಂದ ಈ ಇಬ್ಬರು ನಾಯಕರನ್ನ, ನಿಖಿಲ್ ಕತ್ತಿ ಅವ್ರು ನೀಡಿದ್ರೆ 3 ಜನರ ನಾಯಕರನ್ನ ಬರುವ ಸಹಕಾರಿ ಚುನಾವಣೆ ಒಳಗೆ ಹೊಂದಾಣಿಕೆಯಾಗಿ ನೀವು ಹೋಗಬೇಕು, ತಾಲೂಕಿನ ಮಣ್ಣಿನ ರಕ್ಷಣೆ ಮಾಡಬೇಕು ಅಂತೇಳಿ ಒಂದು ಅವ್ರಿಗೆ ಬುದ್ಧಿವಾದ ಹೇಳಿ ಅಥವಾ ಅವರ ಮಾರ್ಗದರ್ಶನ ನಿಮ್ಗೆ ಬೇಕಂತೇಳಿ ಗುಡಿಸಿದಾರಂತ ಸುದ್ದಿ ಬರತೈತೆ 3-4 ದಿವಸದಿಂದ. ಅದಕ್ಕೆ ಪೂರಕವಾಗಿ ನಮ್ಮ ಸಾಬ ಈ ಒಂದು ವರದಿಯನ್ನು ತಂದದ್ದನ್ನು ನಿಮ್ಮ ಮುಂದೆ ಮಂಡನೆ ಮಾಡತ್ತೇನೆ. ಆ ನೆಲ, ಹುಕ್ಕೇರಿ ನೆಲ ಭಾಳ ವಿಶಿಷ್ಟವಾದ ನೆಲ, ಬದ್ಧ ವೈರಿಗಳನ್ನ ಒಂದುಗೂಡಿಸಿದಂಥ ನೆಲ. ಇವತ್ತು ಉಮೇಶ್ ಕತ್ತಿಯವರು ರಾಜಕಾರಣದಾಗ ಕುಟುಂಬ ಎ ಬಿ ಪಾಟೀಲ್ರ ಆಸ್ತಿ ತಿಂದಿಲ್ಲ, ಎ ಬಿ ಪಾಟೀಲ್ರ ಉಮೇಶ್ ಕತ್ತಿಯವ್ರ ಆಸ್ತಿ ತಿಂದಿಲ್ಲ. ಯಾವುದೋ ಒಂದು ಕಾರಣಕ್ಕೆ ಇವತ್ತು ಬಡ್ದಾಡ್ಕೊಂಡಿದ್ದವ್ರ ಕೂಡಿದ್ದು ನಮಗೆ ಭಾಳ ಸಂತೋಷ ಆಗೈತಂತ ಒಂದು 4-5 ದಿನದಿಂದ ಅವ್ರ ಅಭಿಮಾನಿಗಳು ಹೇಳಿದ್ದನ್ನ ನಿಮ್ಮ ಮುಂದೆ ಹೇಳತ್ತೇನೆ. ಆ ನೆಲದ ಗುಣ ಮುಂದಿನ ಬೆಳಗಾವಿ ಜಿಲ್ಲಾ ರಾಜಕಾರಣಕ್ಕೆ ದಿಕ್ಸೂಚಿ ಆಗಬಹುದು ಏನು ಅಂತೇಳಿ ಅವ್ರು ಮಾತಾಡಿದ್ದ ನಿಮ್ಮ ಮುಂದೆ ಹೇಳ್ತೇನೆ. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ.